ನಾವು ಹಾಕಿದ್ದೆಲ್ಲ ಫೋನ್ಪೇಗೆ ಹಾಕೊಂಡ್ಕೊಂಡು ಕೆಸ ₹1 ಇಲ್ಲ. ಕಿರುನಾಟಕವನ್ನ ಸಂಗ್ರಹಿಸುವ ಹಾಕ್ತಾನೀಗ ಹೋದ್ಮೇಲೆ ಅವನು ಎಲ್ಲಿ ಮಾಡ್ತಾನ. ಅಲಂ ಯು ರೆಡಿ ಸೌಂಡ್ ಮಾಡತ್ತೆ. ನನ್ ಜವಾಬ್ದಾರಿ ಎಲ್ಲ ಮುಗಿತೈತಿ. 8 ಗಂಟೆ ಮುಗಿಸ್ತಾಳ ಅಂದ್ರ ಮನ್ಯಾಗ ಇಟ್ಕೊಳಕ್ ಆಕೈತಿ. ಅದೇ ಮಾಡ್ಬೇಕಿಲ್ಲ. ಏ ದುರ್ಗಪ್ಪ ಮಲ್ಲಪ್ಪ ಕೆಂಚಪ್ಪ ಮದ್ವೆ ಐತಿ, ಎಲ್ಲಾರು ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋಗಿ ಕೇಳ್ತೀನಿ. ಹಂಗ ಆಯರ್ ಮಾಡ್ಸೋದ್ ಕೂಡ ಮರಿಬೇಡ್ರಿ. ಏನಾರ ತಿಳಿದು ಕೊಡ್ತೈತಿ ಬಿಡ, ಯಾಕೆ ತಲೆ ಕೆಡಿಸ್ಕೊಳ್ತಿ. ಬಾ ಅಮ್ಮ ಅಮ್ಮ ಗೌರಿ ಏನ್ ಮಾಡ್ತಾ ಇದ್ದೀಯಾ? ಗೌರಿ ಕೇಳಿಲಿ, ನಿಂಗೊಂದು ಖುಷಿ ವಿಚಾರ ಐತಿ. ಪಕ್ಕದೂರಲ್ಲಿ ಗೌಡ್ರ ಅದಾರಲ್ಲ, ಅವ್ರ ಮಗನ್ ಕೂಟ ನಿನ್ ಮದ್ವೆ ಮಾಡ್ಬೇಕು ಅನ್ಕೊಂಡೇವಿ. 8ನೇ ಮುಗಿಸಿದಲ್ಲ ಮಗ, ಸಾಕು ಬಾ. ನೋಡ್ರಿ ಹೆಂಗಂತಿದ್ದಾರೆ. ಪಕ್ಕದ ಮನೆ ಗೌಡ ಅದಾನಲ್ಲ, ಅವನ ಮಗ ಕಾಲಿಗೊಂದು ಕೈಗೊಂದು ಆಳಿದ್ದಾವ. ನಿನ್ನ ಬಂಗಾರಕ್ಕ ನೋಡ್ಕೊತಾನಮ್ಮ. ಆಕಿನ ಬಗ್ಗೆ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ. ಆಕೆ ಏನ್ ಹೇಳ್ತಾವಲ್ಲ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ. ಮುಂದೆ ವಿಚಾರ ತಿಳ್ಕೊ. ಬಾ ಅಪ್ಪ ನಿಂಗೆ ಯಾವತ್ತಾದ್ರೂ ಕೆಟ್ಟದ್ ಬಯಸ್ತಾರು, ಎಲ್ಲ ಒಳ್ಳೇದೇ ಆಕೈತಿ. ಬಾ, ಏನಾಗುದಿಲ್ಲ ಬಾ. ಭಟ್ರೆ 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 ಏನ್ ಮಾಡ್ತಾ ಇದ್ದೀರಿ? ದೂರ ಬಂದ್ರಲ್ರಿ, ಏನ್ ಹೇಳ್ರಿ? ಬರ್ರಿ ಸರ್ ನೋಡ್ರ, ಬರ್ರಿ ಕುಂದ್ರಿ ನೋಡ್ರ. ಪಕ್ಕದ ಮನೆ ಗೌಡದಾನಲ್ಲ, ಅವನ ಮಗಗ ನನ್ನ ಮಗಳಿಗೆ ಮದ್ವಿ ಐತಿ. ಒಂದ್ ಚಲೋ ದಿನ ನೋಡ್ಕೊಂಡ ಸ್ವಲ್ಪ ಮದ್ವಿಗೆ ಮುಹೂರ್ತ ಇಡ್ಬೋದಲ್ಲ? ಹೌದನ್ರಿ ಗೌಡ್ರ? ನೋಡ್ರಿ ಗೌಡ್ರ, ಈಗ ಯಾರು ಯಾವ ಮೂರ್ತಿಲ್ರಿ ಗೌಡ್ರ, ಯಾವ ಮೂರ್ತಿಲ್ರಿ ಗೌಡ್ರ. ಈಗ 2 ತಿಂಗಳು ಬಿಟ್ಟ ಯಾವ ಮೂರ್ತಿ ಭಟ್ರೆ ಸ್ವಲ್ಪ ನೋಡ್ಬೋದಲ್ಲ? ಅಲ್ರಿ ನಾ ಹೇಳ್ತೀನಿ, ಈಗ 2 ತಿಂಗಳು ಬಿಟ್ಟ ಯಾವ ಮೂರ್ತಿ ಇಲ್ರಿ ಗೌಡ್ರ. ಭಟ್ರೆ ನೋಡ್ಕೊಂಡು ಹೇಳ್ರಿ. 25ನೇ ತಾರೀಕಿಗೆ ಚಲೋ ದಿನ ಆಯ್ತಂತ್ರಿ. ಇಲ್ರಿ ನಾನು ನೋಡೇನ್ರಿ, ಪಂಚಾಂಗ ನೋಡಿ ಹೇಳ್ಬಿಡ್ತೇನ್ರಿ ಗೌಡ್ರ. ಯಾವ ಈ ಮೂರ್ತನ ಚಲೋ ಇಲ್ರಿ. 25ನೇ ತಾರೀಕಿಗೆ ಚಲೋ ಐತಂತ, ಅದ್ರಾಗ ಸ್ವಲ್ಪ ನೋಡ್ಕೊಂಡು ಹೇಳ್ರಿ. ಹೌದು ಯಾರೇ ನೋಡ್ರಿ, ನೋಡ್ತೀನಿ ತಡ್ರಿ. ಹೌದ್ರಿ ಗೌಡ್ರ, 25ನೇ ತಾರೀಕು ಅಮೃತ ಸಿದ್ಧಿ ಯುಗ ಐತ್ರಿ. ಅವತ್ತ ಯಾವ ಕಾರ್ಯ ಮಾಡಿದ್ರು ಶುಭ ಕಾರ್ಯ, ಯಾವ ಶುಭ ಕಾರ್ಯ ಮಾಡಿದ್ರು ಚಲೋನ ಆಗತ್ರಿ ಗೌಡ್ರ. ಅವತ್ತ ಮಾಡಿಬಿಡು ತೋರಿ ಗೌಡ್ರ. ನಿಮ್ಮ ಮಗಳ ಮದುವೆನ ವಿಜೃಂಭಣೆಯಿಂದ ಅರಿ ಗೌಡ್ರ. ಆಯ್ತ್ರಿ ಭಟ್ರ. ಭಟ್ರ ಆರಾಮಾಗಿ ಮಗಳ ಮದುವೆ ನಡೆಸಿಕೊಡ್ರಿ. ಹ್ಞೂ ಬರ್ತೀನಿ ನಾನು. ಹೋಗಿ ಬರ್ರಿ ಗೌಡ್ರ.
ಮಗಳೆಲ್ಲಿದ್ದಾಳ? ಮಗಳು ಒಳಗಡೆ ಇದ್ದಾಳು. ಕರ್ಕೊಂಡು ಬಾ ಅವ್ಳನ್ನ. ಗೌರಿ, ಗೌರಿ, ಬಾಮ ಇಲ್ಲಿ, ಬಾಮ. ಅಪ್ಪ ಕರಿತದಾರಲ್ಲ, ಬಾ ಬೇಗ, ಬಾ ಬೇಗ. ಅಪ್ಪ ಕರಿತದಾರು, ಬಾ. ಅಪ್ಪ ಮದ್ವೆ ಫಿಕ್ಸ್ ಮಾಡೋಣಲ್ಲ, ಇವತ್ತು ಚಲೋ ಮುಹೂರ್ತ ಆಯ್ತಂತ. ಇವತ್ತ ನಿನ್ ಮದ್ವೆ ಮಾಡಿ ಮುಗ್ಸೋಣ, ಬಾ. ಅವಳು ಮಾತ್ರ ತಲೆ ಕೆಡ್ಸೋಳಿಕ್ ಹೋಗ್ಬಿಡ. ಅವಳಿಗೆ ಸಜ್ಜು ಮಾಡು, ಭಟ್ರು ಇನ್ನೇನು ಬರ್ತಾರೆ. ಅಡ್ಡಿಲ್ಲ. ನಮಸ್ಕಾರ ರೀ ಭಟ್ರ. ಎಲ್ಲ ವ್ಯವಸ್ಥೆ ಐತಿ, ಕುತ್ಕೊಳ್ರಿ. ಎಲ್ಲ ವ್ಯವಸ್ಥೆ ಐತಿ, ತಗೊಳ್ರಿ. ಏಕಿನ ಬಾರೇ ಇಲ್ಲಿ, ಬೇಗ ಬೇಗ ತುಂಬ ಬಾ. ಭಟ್ರ ಬರ್ತಿದ್ರೆ ಇಲ್ಬೇ ಫಂಕ್ಷನ್ ಇತ್ತ ಫಂಕ್ಷನ್ ಇನ್ನೊಂದು ಆಟ ಆಸಕತ್ತಡಿ. ಮದುಮಗನ ಕರ್ಕೊಂಡ್ಬರ್ರಿ. ಏಯ್ ಕರ್ಕೊಂಡ್ ಬಾ, ಮಗಳಿಲ್ದಾಳೆ. ಮಗನ ಗೊತ್ತಾಗೋಲ್ಲ. ಕರ್ಕೊಂಡ್ಬರ್ರಿ. ಮಾಡಿಸ್ತೀನಿ, ಮಾಡ್ಸಾಕ ಬಂದಿದ್ದೀನಿ. ಸರಿ, ಒಂದ್ ಸ್ವಲ್ಪ ಯಾಕೆ ಅವಸರ ಮಾಡ್ತಿ? ಹಲೋ, ಇದು ಮಗಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ? ಸ್ವಲ್ಪ ನಿನಗೆ ಗೊತ್ತಿತ್ತು. ಸ್ವಲ್ಪ ಇಲ್ಲಿ ಜಲ್ದಿ ಬರ್ತೀರಾ? ಬಾಲ್ಯ ವಿವಾಹ ನಡೀತಿದೆ ಇಲ್ಲಿ, ಸ್ವಲ್ಪ ಬಂದ್ಬಿಟ್ಟು ತಡೆ ಹಿಡೀರಿ. ಸರ್ವಮಂಗಲೇ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿತೆ ನಮಸ್ತೆ ಗೌರಿ ನಾರಾಯಣ ನಮಸ್ತುತೆ. ದೇವಾಲಗ್ನಂ ಸದಾ ದೈವ ತಾರಾಬಲಂ ಚಂದ್ರಬಲಂ ತು ವಿದ್ಯಾಬಲಂ ದೇವಬಲಂ ತು ಶುಭಮೂರ್ತೆ ಸಾವುಧಾನ ಶುಭಲಗ್ನೆ ಸಾವುಧಾನ. ಜಯ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ್. ಏನ್ ಮಾಡ್ತಾ ಇದೀರಾ ನೀವು ಇಲ್ಲಿ? ಶಾಲೆಕ ಹುಡುಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾ ಇದೀರಾ? ನಿಮ್ಮನ್ನೆಲ್ಲ ಒತ್ತೊಳಗೆ ಹಾಕ್ಬಿಡ್ತೀನಿ. ನಮಸ್ಕಾರ, ಬರ್ರಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬಂದ್ರೆ
ಮಗಳು ನಮ್ಮ ಇಷ್ಟ. ನೀವ್ ಯಾರು ಕೇಳಕ? ನಿಮ್ಗೇನ್ ರೈಟ್ಸ್ ಐತಿ? ನಮ್ಗೆಲ್ಲ ರೈಟ್ಸ್ ಇದೆಯಮ್ಮ. ನಿಮ್ಮ ಮಗಳು ನಿಮ್ಗೆ ಇಷ್ಟ ಅಂತ ಗೊತ್ತಿದೆ, ಆದ್ರೆ ಅವಳ ಆಸೆ ಕನಸುಗಳನ್ನ ಕೊಲ್ತಾ ಇದ್ದೀರಾ ನೀವು. ನಾವು ಏನ್ ಅವಳಿಗೆ ಕೆಟ್ಟದ್ ಮಾಡ್ಬೇಕಂತ ಬಯಸುದಿಲ್ಲ ಅಲ್ವಾ, ಒಳ್ಳೇದೇ ಮಾಡ್ತಿದೀವಿ. ನೀವು ಒಳ್ಳೇದೇ ಮಾಡ್ತಾ ಇದ್ದೀರಾ. ಪಾಪ ಅವಳ ಆರೋಗ್ಯದ ಗತಿ ಏನಾಗುತ್ತೆ ಅಂತ ಗೊತ್ತಾ? ಏನಾಗತ್ತೆ? ಕಾನೂನು ಪ್ರಕಾರ ಬಾಲ್ಯ ಮಾಡೋದು ತಪ್ಪಾಗೈತಿ. ಹೇಳಿದ್ರೆ ಅರ್ಥ ಆಗಲ್ಲ. 2007ರ ಪ್ರಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ಮಾಡಿದೆ. ಆದ ಕಾರಣ ಬಾಲ್ಯ ವಿವಾಹವನ್ನ ಮಾಡಬಾರ್ದು ಯಾರು. ನಮ್ಮಿಂದ ತಪ್ಪಾಗೈತಿ, ಕ್ಷಮಿಸ್ರಿ. ನನ್ನ ಮಗಳು ಓದಿದ್ರಾಗ ತುಂಬಾ ಜಾನದಾಳ. ಅವಳನ್ನು ಓದಿಸಿ ದೊಡ್ಡ ಆಫೀಸರ್ನಾಗಿ ಮಾಡೋ ಕೆಲಸ ನಮ್ದೈತಿ. ನಮ್ಮಿಂದ ತಪ್ಪಾಗೈತಿ, ಕ್ಷಮಿಸ್ರಿ. ಹಾಗೂ ಭಾರತದ ಸಂವಿಧಾನದ ಪ್ರಕಾರ ಹುಡುಗಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ ಆಗುವವರೆಗೂ ಯಾರು ಮದುವೆ ಮಾಡಂಗಿಲ್ಲ. ಮದುವೆ ಮಾಡಿದ್ರೆ ತಂದೆ ತಾಯಿ ಇಬ್ಬರು 2 ಲಕ್ಷ ರೂಪಾಯಿ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ಕೊಡಿಸಬೇಕಾಗುತ್ತೆ. ನಮ್ಮ ಜೊತೆಗೆ ಇನ್ನೊಂದು ಏನು ಗೊತ್ತಾ? ಈ ನಗರಲ್ಲಿ ಪೂಜಾರಿ ಈ ಪೆಂಡಲ್ ಆಗ್ಲವ. ನೀವೇನು ಮದುವೆ ನೋಡಕ್ ಬಂದಿರಲ್ಲ. ನಿಮ್ಮನ್ನ ಊಟ ಮಾಡಿದವನ, ಊಟ ಅಡಿಗೆ ಉಂಡವನ ಎಲ್ಲಾರು ಒಳಗಾಕ್ಬೇಕಾಗತ್ತಿ. ಇದಲ್ಲಾದ್ರೆ 1 ಲಕ್ಷ ರೂಪಾಯಿ ದಂಡ. ಮದುವೆ ಅಂತೆ ಮದುವೆ ಮಗನೇ ಮಾತು ಒಳಗಾಕ್ಬಿಡ್ತೀನಿ. ನಡೆ ನಡೆಯಪ್ಪ ನಡೆ. ನಿಮಗೆಲ್ಲ ಹಂಗೆ ಬಿಟ್ಟು ತಿಳ್ಕೊಂಡ್ರಿ. 1 ಲಕ್ಷ ರೂಪಾಯಿ ದಂಡ ಹಾಗೂ 1 ವರ್ಷ ಜೈಲು ಶಿಕ್ಷೆ ಆಗತ್ತೆ. ಕಿಸೆದಾಗ 100 ರೂಪಾಯಿ ಇಟ್ಕೊಂಡು ಯಾರು ಮಾಡಕ್ ಬಂದಾಗ ಊಟ ಮಾಡಿ ಹೊಂಟ್ರಲ್ಲ, ಗೊತ್ತಾಗಲ್ಲ ಯಾರು ಮದುವೆ ನಡೆದೈತಿ ಏನ್ ನಡೆದೈತಿ ಅನ್ನೋದು. ಬಾಲ್ಯ ವಿವಾಹ ಮಾಡೋದು ಭಾರತದ ಸಂವಿಧಾನ ಪ್ರಕಾರ ತಪ್ಪೈತದ. ಬಾಲ್ಯ ವಿವಾಹ ಯಾರು ಮಾಡಕ್ ಹೋಗ್ಬಾರ್ದು. ಅಯ್ಯೋ ಹೌದು ಸಾಹೇಬ್ರೆ, ನಮ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ನೋಡಿ. ನೀವ್ ಹೇಳಿದ್ರಂದ್ರೆ ಮದ್ವೆ ನಿಲ್ಲಿಸ್ತೀವಿ ನಾವು. ಅಡಿಗೆ ಮಾಡಿದ್ ಹೆಂಗ್ ಮಾಡೋದಿಲ್ಲ ಕೇಳೋರು. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಯಾವುದೇ ಭೇದ ಭಾವ ಮಾಡದೆ ಎಲ್ರಿಗೂ ಸಮಾನ ಹಕ್ಕುಗಳನ್ನ ಕರ್ನಾಟಕ ಸರ್ಕಾರ ಒದಗಿಸಿಕೊಟ್ಟಿದೆ. ಅವ್ರಿಗೂ ಶಿಕ್ಷಣವನ್ನು ಕಲಿಯಲು ಅವಕಾಶವಿದೆ. ಅವ್ರ ಆಸೆ ಕನಸುಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಪೋಷಕರು ಸಹಾಯ ಮಾಡಬೇಕು. ಅವ್ರ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ನೋಡ್ಕೋಬೇಕಂತ ನಾವು ಕಳಕಳಿಯಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತೇವೆ.